ಸಮರ್ಥ ಅವರ ಪರವಾಗಿ ಸಮರ್ಥವಾಗಿ ತಾವೀಗ ಕ್ಯಾಂಪೇನ್ ಮಾಡ್ತಾ ಇದ್ದೀರಿ, ಹೇಗಿದೆ ರಿಯಾಕ್ಷನ್ ಸರ್ ಜನರಿಗೆ? ಎಲ್ಲ ಅಭ್ಯರ್ಥಿ ಪರವಾಗಿ ನಾವು ತುಂಬ ಚೆನ್ನಾಗಿದೆ ವಾತಾವರಣ. ಯಾಕಂದರೆ ನಾನಾ ಕಾರಣಗಳಿಂದ ಗೆಲ್ತಾರೆ. ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳೇನಾಗಿದೆ ಅದು ಬಹಳ ವರ್ಕೌಟ್ ಆಗಿದೆ. ಯಾರ್ಯಾರು ಅದ್ರ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಮತವನ್ನು ಕೊಡ್ತಾರೆ. ಎರಡನೇದು ಶ್ಯಾಮನವರು ಶಿವಶಂಕರಪ್ಪನವರ ಕುಟುಂಬದಿಂದ ಈ ದಾವಣಗೆರೆಗೆ ಏನೇನು ಅನುಕೂಲಗಳಾಗಿತ್ತು, ಎಷ್ಟು ಜನ ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ, ಅವ್ರು ಏನೇನು ಇಲ್ಲಿ ಸರ್ವಿಸ್ ಮಾಡಿದ್ದಾರೆ. ಉದಾಹರಣೆಗೆ ಶಿಕ್ಷಣ ವ್ಯವಸ್ಥೆ ಒಂದು 25 ವರ್ಷದಿಂದ ಹೇಗಿತ್ತು ಇವತ್ತು ಹೇಗಿದೆ ನೀವೆಲ್ಲ ನೋಡ್ಬೋದು. ಅದೇ ರೀತಿ 3 ವಿಚಾರ, ಒಂದು ಅನ್ನ, ಆರೋಗ್ಯ, ಅಕ್ಷರ ಅಂತ ಹೇಳ್ತೀವಿ ನಾವು. 3ನ್ನು ಅವ್ರಿಗೆ ಸರಿಸಮನಾಗಿ ಕೊಟ್ಟಿದ್ದಾರೆ. ಜಾತಿ ಭೇದವನ್ನು ಮರೆತು, ಪಕ್ಷ ಭೇದವನ್ನು ಮರೆತು ಏನು ಸರ್ವಿಸ್ ಮಾಡಿದ್ದಾರೆ, ಅವರ ತಂದೆ ಆಗ್ಬೋದು, ಅವ್ರ ತಾತ ಆಗ್ಬೋದು, ಆ ಎಲ್ಲವನ್ನ ನಾವು ಪರಿಗಣನೆ ಮಾಡಿದಾಗ ಜನಗಳು ಸಮರ್ಥ ಮೇಲೆ ಒಲವನ್ನು ತೋರಿಸಿದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದ ಲೀಡ್ನಲ್ಲಿ ಅವರು ಗೆಲ್ತಾರೆ. ಖಂಡಿತ ಯುವಕರು ಯುವಕರು ರಾಜಕೀಯಕ್ಕೆ ಬರಬೇಕು ನಿಜ. ಆದರೆ ಎಲ್ಲ ಯುವಕರಿಗೂ ಸ್ವಲ್ಪ ಕಷ್ಟ. ಈ ಯುವಕರಿಗೆ ಸ್ವಲ್ಪ ಈಸಿ ಅದು, ಯಾಕೆಂದ್ರೆ ಮನೆಯಲ್ಲೇ ಒಂದು ಯೂನಿವರ್ಸಿಟಿ ಇದೆ, ರಾಜಕೀಯದ ಅನುಭವ ಅಲ್ಲಿ ಚೆನ್ನಾಗಾಗಿದೆ. ಇಂಥ ಹುಡುಗರು ಬಂದಾಗ ಅನುಭವದ ಜೊತೆಯಲ್ಲಿ ಅವರ ವಿಷನ್ ಏನಿದೆ ಅದು ಕ್ಷೇತ್ರದ ಜನತೆಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಂಥ ಯುವಕರು ಆದಷ್ಟು ಹೆಚ್ಚು ಬರಬೇಕು. ಬಂದಾಗ ಹೊಸ ನೀರು ಬಂದಾಗ ಹಳೆ ನೀರು ಸ್ವಲ್ಪ ಪಕ್ಕಕ್ಕೆ ಹೋಗುತ್ತೆ. ಕುಟುಂಬ ರಾಜಕಾರಣ ಆಗುತ್ತೆ ಅಂತಕ್ಕಂಥ ಒಂದು ಇಲ್ಲ, ನಾವು ಈ ಕ್ಷೇತ್ರದ ಮಟ್ಟಿಗೆ ಹೇಳಬೇಕಾದ್ರೆ ಅದರ ಪಕ್ಕಕ್ಕಿಟ್ಟೆ ನೋಡ್ಬೇಕು. ಯಾಕೆಂದ್ರೆ ಅವರು ಸುಮಾರು 40 ವರ್ಷಗಳಿಂದಲೂ ಕೂಡ ಈ ಕ್ಷೇತ್ರದ ಜನರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ನೋಡಿದಾಗ ಅಲ್ಲಿ ಕುಟುಂಬ ರಾಜಕಾರಣ ಅನ್ನೋದನ್ನು ಮರೆತು ಅವ್ರು ಕೊಟ್ಟಿರೋ ಸರ್ವಿಸ್ಗೆ ನಾವು ಅವ್ರ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಲ್ಲಿ ಮತದಾರರಲ್ಲಿದೆ. ನಾವು ಅದನ್ನು ಸ್ವಾಗತಿಸಬೇಕಾಗ್ತದೆ. ನಮಸ್ಕಾರ.